ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಹಿಂದಿನ ಲಾಗಲ್ಲಿ ಹಳ್ಳಿಯಲ್ಲಿ ಅಡಿಕೆ ಕೊಯ್ಲನ್ನ ನೋಡಿದ್ರಿ. ನೆಕ್ಸ್ಟ್ ಡೇ ಏನೆಲ್ಲ ಮಾಡಿದ್ವಿ ಅಂತ ಈ ಲಾಗಲ್ಲಿರುತ್ತೆ, ಬನ್ನಿ ನೋಡ್ತಾ ಹೋಗೋಣ. ಅಡಿಕೆ ಕೊಯ್ಲು ಆದ ತಕ್ಷಣ ಹಸಿ ಅಡಿಕೆನ ಸುಲಿಯೋಕೆ ಹಾಕಬೇಕು. ಆಮೇಲೆ ಒಣ ಅಡಿಕೆನ ಅಂದರೆ ಕೋಟ್ ಆಗಿರೋ ಅಡಿಕೆನ ಒಣಗಿಸ್ತಾರೆ. ಸೊ ಹಸಿ ಅಡಿಕೆನ ಸುಲಿಯೋಕೆ ಎಲ್ಲ ಬೇರೆ ಮಾಡ್ತಾ ಇದ್ದಾರೆ ಅಪ್ಪ. ಹಾಗೆ ಯುಕ್ತ ನಾನು ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅವಳು ಮಾಡ್ತಾ ಇದ್ದಾಳೆ ಜೊತೆಗೆ. ಅಜ್ಜನ ಜೊತೆ ಗ್ರೀನ್ ಕಲರ್ ಅಡಿಕೆ, ರೆಡ್ ಬೇರೆ, ಆಮೇಲೆ ಬ್ಲ್ಯಾಕ್ ಬೇರೆ ಎಲ್ಲ ಮಾಡವು. ಅದು ನೋಡು, ಗ್ರೀನ್ ಕಲರ್ ಅಡಿಕೆ ಬೇರೆ, ರೆಡ್ ಕಲರ್ ಅಡಿಕೆ ಬೇರೆ, ಬ್ಲ್ಯಾಕ್ ಕಲರ್ ಅಡಿಕೆ ಬೇರೆ ಮಾಡ್ತಾ ಇದ್ದ. ನೀನು ಅಜ್ಜಂಗೆ ಹೆಲ್ಪ್ ಮಾಡಿ. ನಿಂಗೆ ಬುಟ್ಟಿ ಕೊಡ್ಲಾ ಹಾಕಲ್ಲ? ಬಿಡಿ. ಗ್ರೀನ್ ಕಲರ್ ಅಡಿಕೆ ಅಷ್ಟೇ ಹಾಕು ನೀನು ಅಕ್ಕ. ಗ್ರೀನ್ ಅಷ್ಟೇ ಹಾಕು ನೀನು. ಅಲ್ಲಿ ರಾಶಿ ದುರುಡು ಯುಕ್ತ ಅಜ್ಜನ ಕಾಲು ಹತ್ರ ಹಚ್ಚಿ ಕೂತ್ಕ. ಹಾಂ, ಗ್ರೀನ್ ಅಷ್ಟು ಫುಲ್ ಗ್ರೀನ್ ಇದ್ದಲ್ಲ ಅದೆಲ್ಲ ಇದಕ್ಕೆ ಹಾಕು. ಅಲ್ಲಿದ್ದು ನೋಡು ಫುಲ್. ಬ್ಲ್ಯಾಕ್ ಬೇಡ, ಗ್ರೀನು. ಅಷ್ಟು ಎಲ್ಲ ಹಾಕಲಿಲ್ಲ, ಗ್ರೀನ್ ಅಷ್ಟೇ ಹಾಕವು. ನೋಡಿದೆ ಹಿಂಗೆ ಗ್ರೀನ್. ಪಿಜ್ಜಾ ನೋಡಿರಿ. ಎಂತದ್ದು ಇದು? ಎಂತೆಂತಿದ್ರಲ್ಲಿ ಮಡೆ ಸೊಪ್ಪು ಪಿಜ್ಜಾನದು. ಕಡೆ ಎಂತೆಂತ ಹಾಕಿದೆ ಅದಕ್ಕೆ? ಕುಟಿ ಮಾವು ಆರ್ಡರ್ ಹಾಕಿದ್ದಾನೆ, ಸಾಸ್ ಅದು. ಕುಟಿ ಮಾವು ಆರ್ಡರ್ ಹಾಕಿದ್ದಾಳೆ. ಕಾರ್ನ್ ಪಿಜ್ಜಾ ಬೇಕಾ ನಮಗೆ? ಪಾರ್ಸಲ್ ಮಾಡಿ, ಪಾರ್ಸಲ್. ಸುಸ್ತಾಗೋದ ಅಡಿಕೆ ಕೊಯ್ಲು ಮಾಡಿ ಅದನ್ನ ಕಾರ್ನ್ ಪಿಜ್ಜಾ. ಒಂದಿನ ಪಿಜ್ಜಾ ಬೇಕಾ ಕಾರ್ನ? ಮಂಗಣ್ಣ ಹಲೋ ಹಲೋ ಮಂಗಣ್ಣ. ಯುಕ್ತ ಅವಳ ಪಾಡಿಗೆ ಅವಳು ಆಟ ಆಡ್ತಿದ್ದಾಳೆ. ಕೃಷ್ಣ ಮತ್ತು ಲೋಕನ್ ಅಂತ ತಮ್ಮಂದಿರೆಲ್ಲ ಬಂದಿದ್ರು. ನಾನು ಅಡಿಕೆ ಸುಲಿತಾ ಇದ್ದೆ, ಅಮ್ಮ ಅಲ್ಲಿ ಅಡುಗೆ ಮಾಡ್ತಿದ್ದಾರೆ. ಪಲಾವ್ ರೆಡಿ. ಪಲಾವ್ ಮಧ್ಯಾಹ್ನ ಊಟಕ್ಕೆ ಪಲಾವ್ ಅಂತೆ, ಆಮೇಲೆ ಇದು ಸಾಂಬಾರಂತೆ, ಆಮೇಲೆ ಮೊಸರು ಬಜ್ಜಿ ಅಂತೆ. ಮಧ್ಯಾಹ್ನದ ಊಟ ಕೂಡ ಮಾಡಿದ್ದಾಯಿತು. ಹಾಗೆ ಯುಕ್ತನ ಆಟ ಮುಂದುವರೆದಿದೆ ನೋಡಿ. ಇದೆಂಥದ್ದು ಇದು? ಬ್ಲಾಕು. ಒಂದು ಲೈಟ್ ಬ್ಲಾಕ್ ಮಾಡಿದ್ಯಾ? ಅವತ್ತಿನ ಫುಲ್ ಡೇ ಅಡಿಕೆ ಸುಲಿದಿದ್ದೇ ಆಯಿತು. ಆಮೇಲೆ ಮಧ್ಯಾಹ್ನ ಟೀ ಟೈಮ್ ಇದು. ಕಳ್ಳ. ಹಾಗೆ ಸಂಜೆ ಸ್ನಾನ ಮಾಡೋಕ್ಕೆ ಒಳ್ಳೆ ಬಿಸಿ ಬಿಸಿ ನೀರನ್ನು ಕಾಯಿಸಿ ಇಟ್ಕೋತಾ ಇದ್ದೀವಿ. ಚಳಿ ಕೂಡ ಅಲ್ವಾ, ಚಳಿ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಬೇಗನೆ. ಅಡಿಕೆ ಹಾಕಿ ಅಡಿಕೆ ಸುಲಿದು ಎಲ್ಲ ಮೈಯೆಲ್ಲ ಗಲೀಜಾಗಿರುತ್ತೆ ಅಂತ ಬಿಸಿ ಬಿಸಿ ನೀರಿನ ಸ್ನಾನ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಸಂಜೆ ಅಂತ. ಯುಕ್ತಳು ಕೂಡ ಬೆಳಗಿಂದ ಸಂಜೆವರೆಗೂ ಆಟ ಆಡೋದು, ಅಡಿಕೆ ಎಲ್ಲ ಹಿಡ್ಕೋದು ಆ ಥರದೆಲ್ಲ ಮಾಡ್ತಾ ಇದ್ವಿ. ಅವಳಿಗೂ ಕೂಡ ಸಂಜೆ ಸ್ನಾನ ಮಾಡಿಸೋಣ ಅಂತ ಬೆಂಕಿ ಕಾಯಿಸಿ ನೀರನ್ನು ಕಾಯಿಸಿದ್ದಾಯಿತು. ಇವಾಗ ನೋಡಿ ಇಲ್ಲಿ ಆಟ ಆಡ್ತಿದ್ದಾಳೆ ಅವಳು. ಪ್ಲೀಸ್ ಓಪನ್ ಮಾಡಿ, ಪ್ಲೀಸ್ ಪ್ಲೀಸ್ ಓಪನ್ ಮಾಡಿ, ಪ್ಲೀಸ್ ಪ್ಲೀಸ್. ಈಗ ಓಪನ್ ಆಯ್ತು. ಓಕೆ ಬಾಯ್. ಹಾಗೆ ಇವಾಗ ಬೆಳಗಿಂದ ಸುಲಿದಿರೋ ಅಡಿಕೆ ಸಿಪ್ಪೆ ಆಮೇಲೆ ಸಿಂಗಲ್ಲ ಇರುತ್ತಲ್ಲ ಅದನ್ನೆಲ್ಲ ಒಣಗಿತಾ ಇದ್ದಾರೆ. ಯುಕ್ತ ತಾನು ಹೋಗಿದ್ದೀನಿ ಅಂತ ನೋಡಿ ಹೇಗೆ ಮಾಡ್ತಿದ್ದಾಳೆ ಅಂತ. ಸಕಾಶ ಸಕಾಶ. ಒಟ್ಟಿನಲ್ಲಿ ಅವಳಿಗೆ ಫುಲ್ ಟೈಮ್ ಪಾಸ್ ಆಯಿತು. ಅದು ಇದು ಕೆಲಸ ಮಾಡೋದು, ಅಜ್ಜಂಗೆ ಹೆಲ್ಪ್ ಮಾಡ್ತೀನಿ ಅನ್ನೋದು, ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಒಂದೆಯಾ ಅಜ್ಜಗೆ ಹೋಗ್ತಾ? ಹಾಂ ಇಡ್ಗ. ಹಾಂ ಸಕಾಶ ಸಕಾಶ ಬರೈತಿ. ಗಾಡಿ ಬಂತು, ಗಾಡಿ. ಗಾಡಿ ಬಂತು, ಗಾಡಿ. ಎಂಥದ್ದು? ಚಂದ ಗಾಡಿ, ಚಂದ ಗಾಡಿ. ಸೊಲಿಯಲ್ಲಿ ಬತ್ತಿಲ್ಲ, ಸೊಲಿಯಲ್ಲಿ ಬರೋದಿಲ್ಲ. ಬೇಡ ಬೇಡ, ಕೈ ಹಬ್ಬೋಗ್ತು ಕೈ. ಸಕಾಶ 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 ನೋಡ್ಕ್ಯಾ, ಕೈ ಹಬ್ಬೋಗ್ತು. ಸಾಕು.
ಐಡಿಯಾ ವಿಡಿಯೋ ಅಡುಗೆ ನೋಡಿದ್ಯಾ ಆಯ್ತು ಕಾಫೂಸ್ ಮಾಡ್ತಾರೆ ನೋಡ ಬಿಡಲ್ಲ ಎಷ್ಟು ಅಡಿಕೆ ತಗೊಂಡಿದ್ದೆ ಎಷ್ಟು ಅಡಿಕೆ ತಗೊಂಡಿದ್ದೆ ಕೊನೆ ಹುಲ್ಕೆ ಶಿರಾ ಚಟ್ನಿ ಮಾಡ್ತಾ ಇದ್ದೀನಿ. ಈ ಸಲ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಅಂದರೆ ಈ ವರ್ಷದ ಫಸ್ಟ್ ಟೈಮು. ಇದು ಎಳೆ ಹಲಸು ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಹೆಚ್ಚಿ ಬೇಯಿಸಿದ್ದು, ಆಮೇಲೆ ಸ್ವಲ್ಪ ಈರುಳ್ಳಿ, ಆಮೇಲೆ ಇದು ಒಣಮೆಣಸು, ಇಂಗು, ಎಳ್ಳೆನೆಲ್ಲ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಕಾಯಿ ತುರಿ, ಉಪ್ಪು ಮತ್ತು ಹುಣಸೆಹಣ್ಣು ಇದನ್ನೆಲ್ಲ ಹಾಕಿ ರುಬ್ಬಿದ್ರೆ ಆಯಿತು ಅಷ್ಟೇ. ನೋಡಿ ಟೇಸ್ಟಿ ಎಳೆ ಹಲಸಿನಕಾಯಿ ಚಟ್ನಿ ರೆಡಿಯಾಗಿದೆ. ಸಖತ್ತಾಗುತ್ತೆ. ಅನ್ನ ಜೊತೆ, ದೋಸೆ ಜೊತೆ ಎಲ್ಲನೂ ತಿನ್ಬೋದು. ಸೂಪರ್. ತೆಗೆದಾಗೋಯ್ತಾ ಅಷ್ಟು? ಹಾಂ, ಗಾಳಿ ನೋಡು. ಹಾಗೆ ಪಕ್ಕದ ಮನೆಯಲ್ಲೂ ಕೂಡ ಅಡಿಕೆ ಕೊಯ್ಲು ನಡೀತಾ ಇತ್ತು. ಅಡಿಕೆ ಸುಲಿಯೋದು, ಬೇಯಿಸೋದು ಎಲ್ಲ ಮಾಡ್ತಾಯಿದ್ರು. ಅಲ್ಲೋಗಿ ಹರಟೆ ಹೊಡಿತಾ ಇದ್ವಿ. ಅದೇಂತಿದೆ ಅದ್ರ ಮೇಲೆ ಕುಡಿಸಿಟ್ಟಿದ್ದೆ ನಮ್ಮನಿಯ. ಇವತ್ತು ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡಿದ್ದೆ, ಒಂದು ಎಳೆ ಹಲಸಿನಕಾಯಿ ಚಟ್ನಿ ಮಾಡಿದ್ದೆ, ಹಾಗೆ ಅನ್ನ, ಮೊಸರು ಎಲ್ಲ ಹಾಕ್ಕೊಂಡು ಊಟ ಮಾಡಿದ್ದಾಯಿತು. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಡ್ತಾ ಇದ್ದೀನಿ. ಖಾರನೂ ಇರುತ್ತೆ, ಜೊತೆಗೆ ಜೀರ್ಣ ಚೆನ್ನಾಗಾಗುತ್ತೆ ಅಂತ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಾಗುತ್ತೆ. ಇದಾಗಿತ್ತು ನಮ್ಮ ಈ ವರ್ಷದ ಅಡಿಕೆ ಕೊಯ್ಲು ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.